ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆಸಿ ಗಡಿ ಯೂಟ್ಯೂಬ್ ಚಾನಲ್ಗೆ ನೋಡಿ ವೀಕ್ಷಕರೇ, ಕೃಷಿ ಇಲಾಖೆಯಿಂದ ಬೃಹತ್ ನೇಮಕಾತಿ ನಡೀತಿರುವಂತದ್ದು 890 ಹುದ್ದೆಗಳು ಕನ್ಫರ್ಮ್ ಆಗ್ತಾ ಇರುವಂತದ್ದು. ಸೊ ಈ ಒಂದು ನೇರ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳೇನಿದಾವೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಒಂದು ಮಾಹಿತಿನ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇಂಪಾರ್ಟೆಂಟ್ ಆಗಿರುವಂತದ್ದು ಏನಪ್ಪಾ ಅಂದ್ರೆ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಹತ್ವ ಬದಲಾವಣೆ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಆಪ್ಷನ್ 5 ಅಂತ ಏನ್ ಹೇಳ್ತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ನೀವು ಎಚ್ಚರ ವಹಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ವಿಡಿಯೋದಲ್ಲಿ ತಿಳಿಸೋದೇ, ಮಿಸ್ ಮಾಡಿದ್ರೆ ರಿಜೆಕ್ಷನ್ ಆಗುವಂತದ್ದು ಅಥವಾ ನೀವು ಎಕ್ಸಾಮ್ ಅಲ್ಲಿ ಲಾಸ್ ಮಾಡ್ಕೊಳ್ಳುವಂತದ್ದು ಗ್ಯಾರಂಟಿ ಅಂತ ಹೇಳ್ತೀನಿ. ಯಾಕಂದ್ರೆ ಇದು ಇಷ್ಟು ದಿನ ಆಗಿರ್ಲಿಲ್ಲ, ಈಗ ಹೊಸದಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಗಮನದಲ್ಲಿಟ್ಟು ನೀವು ವಿಡಿಯೋನ ನೋಡ್ಬೇಕಾಗ್ತದೆ. ಸೊ ಇದೇ ರೀತಿಯಲ್ಲಿ ಜಾಬ್ ಅಪ್ಡೇಷನ್ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡ್ತಾ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇದು ನೋಡ್ತಾ ಇದ್ರೆ ನೋಟಿಫಿಕೇಶನ್ ನಿನ್ನೆ ರಿಲೀಸ್ ಆಗಿರುವಂತಹ ನೋಟಿಫಿಕೇಶನ್, ಇವತ್ತು ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಇದರಲ್ಲಿ ನಾನು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ 890 ಹುದ್ದೆಗಳಿದಾವೆ. ಇದರಲ್ಲಿ ನಿಮ್ಗೆ 632 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕ ಮತ್ತೆ 258 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಕನ್ಫರ್ಮ್ ಆಗಿರುವಂತದ್ದು. ಸೊ ಎರಡಕ್ಕೂ ಕೂಡ ಸಬ್ಸೆಪರೇಟ್ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಯಾರು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ಆಗಿರ್ತಾರೆ ಅವರು. ಅದೇ ರೀತಿಲಿ ಇದರಲ್ಲಿ ಏನ್ ಸಬ್ ಡಿವಿಷನ್ ಮಾಡಿದೆ ಅಂದ್ರೆ ಒಟ್ಟು 632 ಹುದ್ದೆಗಳಲ್ಲಿ ಇದರಲ್ಲಿ 85% ಒಂದು ಕ್ಯಾಟಗರಿ, 15% ಒಂದು ಕ್ಯಾಟಗರಿ ಅಂತ ಮಾಡಲಾಗುತ್ತೆ. ಸೊ 85% ಇರುವಂತಹ ಕ್ಯಾಟಗರಿ ಇರುವಂತದ್ದಕ್ಕೆ ಒಂದು ಸಪರೇಟ್ ಕ್ವಾಲಿಫಿಕೇಶನ್, 15% ಇರುವಂತದ್ದಕ್ಕೆ ಒಂದು ಸಪರೇಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಡಿ, ಅದೇ ರೀತಿಯಲ್ಲಿ ನಿಮ್ಗೆ ಲಿಸ್ಟ್ ಅನ್ನು ಕೂಡ 2 ಸಪರೇಟ್ ಬಿಡ್ತಾರೆ. ಹಾಗಾಗಿ ಗಮನದಲ್ಲಿಟ್ಟು ಕೇಳು, ಒಂದೊಂದು ಸ್ಟೆಪ್ ಅನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ಇಂಪಾರ್ಟೆಂಟ್ ಡೇಟ್ಸ್ ಮತ್ತೆ ಏಜ್ ಲಿಮಿಟ್ ಅನ್ನ ತಿಳ್ಕೊಳ್ಳೋಣ. 19/4/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 10/5/2026 ಕೊನೆಗೊಳ್ಳುತ್ತೆ. 12/5/2026 ನಿಮ್ಮ ಒಂದು ಅಪ್ಲಿಕೇಶನ್ ಫೀಸ್ ಪೇ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನ ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಇದರಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದಂಗೆ 5 ವರ್ಷ ಎಕ್ಸ್ಟ್ರಾ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ, ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ. ಸೊ ಇದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ, ನಿಮ್ಗೆ ಕೂಡ ಗೊತ್ತಿದೆ. ಸೊ ಅದನ್ನ ಇನ್ಕ್ಲೂಡ್ ಮಾಡಿ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರುವಂತದ್ದು. 40 ವರ್ಷ ಜನರಲ್ ಕ್ಯಾಂಡಿಡೇಟ್ಸ್ ಗಳಿಗೆ, 2A 2B 3A 3B ಕ್ಯಾಂಡಿಡೇಟ್ಸ್ ಗಳಿಗೆ 43 ವರ್ಷ ಏಜ್ ಲಿಮಿಟ್ ಆಗಿರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ ಒಂದು ಕ್ಯಾಂಡಿಡೇಟ್ 45 ವರ್ಷದಲ್ಲೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ನಿಮ್ಗೆ 2 ರೀತಿಯ ಪೋಸ್ಟ್ ಗಳು ಇರುವಂತದ್ದು ಕೂಡ ನೋಡಬಹುದು. ಕೃಷಿ ಅಧಿಕಾರಿ ಮತ್ತೆ ಸಹಾಯಕ ಕೃಷಿ ಅಧಿಕಾರಿ ಅಂತ ಹೇಳಿ. ಅದರಲ್ಲೂ ಕೂಡ ಎರಡರಲ್ಲೂ ಕೂಡ 2 ಭಾಗವನ್ನು ಮಾಡಲಾಗುತ್ತೆ. ಕೃಷಿ ಅಧಿಕಾರಿಯಲ್ಲಿ 85% ಮತ್ತೆ 15% 2 ಭಾಗ, ಸಹಾಯಕ ಕೃಷಿ ಅಧಿಕಾರಿಗಳಲ್ಲಿ 85 ಮತ್ತೆ 15% 2 ಭಾಗ ಮಾಡಲಾಗುತ್ತೆ. ಸೊ ಕೃಷಿ ಅಧಿಕಾರಿಯಲ್ಲಿ 2 ಭಾಗದಲ್ಲಿ ನಾವು ನೋಡೋದಾದ್ರೆ 85% ಉದ್ಯೋಗಗಳು ಏನಿದಾವೆ ಅದರಲ್ಲಿ BSc ಅಗ್ರಿಕಲ್ಚರ್ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ BSc ಹೋನರ್ಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು 15% ಇರುವಂತಹ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಒಟ್ಟು 9 ರೀತಿಯ ಲಿಸ್ಟ್ ಅನ್ನ ಕೊಡಲಾಗುತ್ತೆ. ಸೊ ಈ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಒಂದು ಎಜುಕೇಶನ್ ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಗೆ ಫಸ್ಟ್ ಒಂದು ನೋಡೋದಾದ್ರೆ BTech ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಸೊ ಇದೇ ರೀತಿಯಲ್ಲಿ ಸಬ್ ಬ್ರಾಂಚಸ್ ಗಳು ಏನಿದಾವೆ ಆ ಬ್ರಾಂಚಸ್ ಗಳು ಕೂಡ ಅಪ್ಲಿಕೇಶನ್ ಹಾಕಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಿಮ್ಗೆ ಆನ್ಸರ್ ಕೂಡ ನಿಮ್ಗೆ ವಿತಿನ್ 1-2 ಅವರ್ಸ್ ಅಲ್ಲಿ ನಾನು ನಿಮ್ಗೆ ಆನ್ಸರ್ ಮಾಡ್ತೇನೆ. ಯಾಕಂದ್ರೆ ನಿಮ್ಗೂ ಕೂಡ ಗೊತ್ತಿದೆ ಎಷ್ಟು ಫಾಸ್ಟ್ ಆಗಿ ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳಿ. ಇನ್ನ ಎಕ್ಸಾಮ್ ಡೇಟ್ ಮತ್ತೆ ಸ್ಯಾಲರಿ ಮತ್ತೆ ಇದರ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಎಕ್ಸಾಮ್ ಡೇಟ್ ಬಂದು ಕನ್ನಡ ಭಾಷಾ ಪರೀಕ್ಷೆ 6/6/2026 ಮಧ್ಯಾಹ್ನ ಇರುತ್ತೆ. ಅದೇ ರೀತಿ ಪ್ರಶ್ನೆ ಪತ್ರಿಕೆ 1, ಪ್ರಶ್ನೆ ಪತ್ರಿಕೆ 2, ಈ 2 ರೀತಿಯ ಪ್ರಶ್ನೆ ಪತ್ರಿಕೆಗಳು ಬೆಳಗ್ಗೆ ಮತ್ತೆ ಸಾಯಂಕಾಲ ನಡೆಸ್ತಾರೆ. 7ನೇ ತಾರೀಕು 6ನೇ ತಿಂಗಳ 2026 ಇಲ್ಲಿ ಟೈಮ್ ಕೂಡ ನೋಡ್ಕೋಬಹುದು. ಇನ್ನ ಸ್ಯಾಲರಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 69,250ರಿಂದ 1,34,000 ಕೂಡ ನಿಮ್ಗೆ ಸ್ಯಾಲರಿ ಇರುತ್ತೆ. ಇನ್ನು ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಫೀಸ್ ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿರ್ತಾರೆ. ಸೊ ಎಷ್ಟು ಪೋಸ್ಟ್ ಗಳಿದಾವೆ, ಯಾವ್ದಕ್ಕೆ ಹಾಕ್ಬೇಕು ಅಂತ ಹೇಳಿ ಇದರಲ್ಲಿ ನಿಮ್ಗೆ ನೀಟಾಗಿ ತಿಳಿಸಿದ್ರೆ, ಮೊದಲನೇದಾಗಿ ಜನರಲ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ, ಜನರಲ್ ಮತ್ತೆ OBC ಕ್ಯಾಂಡಿಡೇಟ್ 750 ರೂಪಾಯಿ ಫೀಸ್ ಅನ್ನ ಪೇ ಮಾಡ್ಬೇಕಾಗುತ್ತೆ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಕ್ಯಾಟಗರಿ 1 ಮಾಜಿ ಸೈನಿಕರಾಗಿರ್ಬೋದು, ತೃತೀಯ ಲಿಂಗ ಅಭ್ಯರ್ಥಿಗಳಾಗಿರ್ಬೋದು 500 ರೂಪಾಯಿ ಅಪ್ಲಿಕೇಶನ್ ಫೀಸು. ಅದೇ ರೀತಿಯಲ್ಲಿ PWD ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳು 250 ರೂಪಾಯಿಯನ್ನ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡ್ಬೇಕಾಗುತ್ತೆ. ಇದು ಒಂದು ಅಪ್ಲಿಕೇಶನ್ ಫೀಸ್ ಆಯ್ತು. ಈಗ ಸಪೋಸ್ ನೀವು 2 ರೀತಿಯ ಪೋಸ್ಟ್ ಗಳನ್ನ, ಈಗ AO ಮತ್ತೆ AAO ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಏನಪ್ಪಾ ಅಂದ್ರೆ, ಒಂದಕ್ಕೆ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡ್ತೀರಾ. ಸೇಮ್ ಸಬ್ಜೆಕ್ಟ್ ಅಂದ್ರೆ ಸೇಮ್ ಒಂದು ಎಕ್ಸಾಮ್ ಇರುತ್ತೆ. ಆದ್ರೆ ಇದಕ್ಕೆ ಇನ್ನೊಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೀವು ಅದಕ್ಕೆ ಎಕ್ಸ್ಟ್ರಾ 100 ರೂಪಾಯಿಯನ್ನ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಿದ್ರೆ ಸಾಕು, ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕ್ದಂಗ ಆಗುತ್ತೆ. ಆ ಆಪ್ಷನ್ ಕೂಡ ನಿಮ್ಗೆ ಲಭ್ಯವಿರುತ್ತೆ. ಏನಾದ್ರೂ ಡೌಟ್ಸ್ ಇದ್ರೆ ನನ್ನ ಒಂದು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ, ವಾಟ್ಸ್ಆಪ್ ಗ್ರೂಪ್ ಮುಖಾಂತರ ನಮಗೆ ಕ್ವಶನ್ಸ್ ಅನ್ನ
ಕೇಳಬಹುದು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ 2 ರೀತಿಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಅದರಲ್ಲಿ ಕೃಷಿ ಅಧಿಕಾರಿ ಮತ್ತೆ ಸಹಾಯಕ ಕೃಷಿ ಅಧಿಕಾರಿ, ಅದರಲ್ಲಿ 85% ಇದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪಠ್ಯಕ್ರಮ ಇರುತ್ತೆ, 15% ಗೆ ಸಂಬಂಧಪಟ್ಟಂತೆ ಒಂದು ಪಠ್ಯಕ್ರಮ ಇರುತ್ತೆ. ಎರಡೂ ಕೂಡ ಸೇಮ್ ಆಗಿರುತ್ತೆ. ಆದ್ರೆ ಇದರಲ್ಲಿ ನಿರ್ದಿಷ್ಟ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳ್ತೀವಿ, ಅದು ಚೇಂಜಸ್ ಇರುತ್ತೆ. ಇಲ್ಲಿ ನೋಡ್ಕೋಬಹುದು. ಪ್ರಶ್ನೆ ಪತ್ರಿಕೆ ಒಂದು ಬಂದು 300 ಅಂಕಗಳು, 2 ಗಂಟೆಗಳ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಎರಡನೇದು ನಿರ್ದಿಷ್ಟ ಪತ್ರಿಕೆ ಏನಿದೆ ಅಥವಾ ಆ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಿಮಗೆ 300 ಮಾರ್ಕ್ಸ್, 2 ಗಂಟೆಗಳ ಕಾಲ ನಿಮಗೆ ಕಾಲಾವಕಾಶ ಇರುತ್ತೆ. ಇನ್ನು ಕೃಷಿ ಅಧಿಕಾರಿ ಅಥವಾ ಸಹಾಯಕ ಕೃಷಿ ಅಧಿಕಾರಿಗೆ ಸಂಬಂಧಪಟ್ಟಂತೆ ನೋಡೋದು 15% ಹುದ್ದೆಗಳಿಗೂ ಕೂಡ ನೀವು ಸೇಮ್ ಇರುತ್ತೆ. ಅದೇ ರೀತಿ ಪೇಪರ್ ಸರ ಇರುತ್ತೆ. ಪ್ರಶ್ನೆ ಪತ್ರಿಕೆ 1, ಪ್ರಶ್ನೆ ಪತ್ರಿಕೆ 2. ಸೊ ಇದರಲ್ಲಿ ಪಡೆದುಕೊಂಡಂತ ಅಂಕಗಳ ಆಧಾರದ ಮೇಲೆ ನಿಮ್ಗೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಮಿನಿಮಮ್ 35% ಸ್ಕೋರ್ ಅನ್ನ ನೀವು ಮಾಡ್ಲೇಬೇಕಾಗತ್ತೆ. ಇನ್ನ ನೆಗೆಟಿವ್ ಮಾರ್ಕ್ ಗೆ ಸಂಬಂಧಪಟ್ಟಂತೆ ನೋಡಿದ್ರೆ 0.75 ನೆಗೆಟಿವ್ ಮಾರ್ಕ್ ಇರುತ್ತೆ. ಆಮೇಲೆ ಇನ್ನೊಂದು ಇದರಲ್ಲಿ ಈ ಆಪ್ಷನ್ ಅಂತ ಹೇಳಿದ್ನಲ್ಲ, ಈ ಆಪ್ಷನ್ ಒಂದು ಕೊಟ್ಟಿರ್ತಾರೆ ನಿಮ್ಗೆ. ಪ್ರತಿ ಕ್ವಶನ್ಸ್ಗೆ 4 ಆಪ್ಷನ್ಸ್ ಎಷ್ಟು ದಿನ ಕೊಡ್ತಾ ಇದ್ರೆ ಈಗ 5 ಆಪ್ಷನ್ ಕೊಡ್ತಾರೆ. ಈಗ ಸಪೋಸ್ ನಿಮಗೆ ಯಾವ್ದಾರ ಒಂದು ಕ್ವಶನ್ಸ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಹಾಗೆ ಬಿಟ್ಟು ಬಂದ್ರೆ ಡೆಫಿನೆಟ್ಲಿ ಅದರಲ್ಲಿ ನಿಮ್ಗೆ ನೆಗೆಟಿವ್ ಮಾರ್ಕ್ ಕಳ್ಕೊಳ್ತೀರಾ. ಹಾಗಾಗಿ ಅದನ್ನ ಹಾಗೆ ಬಿಡುವಾಗಿಲ್ಲ. ಬಟ್ ಹಾಗೆ ಬಿಡುವಾಗಿಲ್ಲ ಅಂದ್ರೆ ಟೈಮ್ ಜಾಸ್ತಿ ಕನ್ಸಂಪ್ಷನ್ ಮಾಡ್ತಿದ್ರೆ ಟೈಮ್ ಅನ್ನ ಅದರಲ್ಲಿ ಮಾಡಂಗಿಲ್ಲ. ಎಕ್ಸಾಮ್ ಫೈನಲ್ ಬೆಲ್ ಆದ್ಮೇಲೆ ನಿಮ್ಗೆ 5 ನಿಮಿಷಗಳ ಕಾಲ ಸಮಯಾವಕಾಶನ ಕೊಡಲಾಗುತ್ತೆ. ಸೊ ಆ 5 ನಿಮಿಷಗಳಲ್ಲಿ ಯಾವ್ದಾವ್ದು ಬಿಟ್ಟಿರ್ತೀರಾ, ನೀವು ಆನ್ಸರ್ ಮಾಡದೇನೆ ಬಿಟ್ಟಿರ್ತೀರಾ, ಅದನ್ನ ಈ ಆಪ್ಷನ್ ನ ಫಿಲ್ ಮಾಡಿ ಮಾರ್ಕ್ ಮಾಡಿ ಬರ್ಬೇಕಾಗತ್ತೆ OMR ಶೀಟ್ ಅಲ್ಲಿ. ಅವಾಗ ನೀವು ಅದನ್ನ ಸ್ಕಿಪ್ ಮಾಡಿದಿರಾ, ಅದಕ್ಕೆ ಆನ್ಸರ್ ಮಾಡಿಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಇನ್ ಕೇಸ್ ಮಾರ್ಕ್ ಮಾಡಿಲ್ಲ ಅಂದ್ರೆ ನೀವು ತೆಗೆದುಕೊಂಡಂತ ಮಾರ್ಕ್ಸ್ ಅಲ್ಲಿ 0.75 ಮಾರ್ಕ್ಸ್ ಅನ್ನ ಕಳೆಯಲಾಗುತ್ತೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಇನ್ನ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಒಂದು ನಮೂನೆ, ಒಂದು ಫಾರ್ಮೆಟ್ ಇದೆ, ಅದರಲ್ಲಿ ಕೊಡಿ ಅಂತ ಹೇಳಲಾಗುತ್ತೆ. ಸೊ ಆದ್ರೆ ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದು ಅದೇ ಫಾರ್ಮೆಟ್ ಅಲ್ಲಿ ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇದೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಗೆ. ಸೊ ಬಟ್ ಅದರಲ್ಲಿ ಒಂದು ಮೆನ್ಷನ್ ಮಾಡಿರ್ಬೇಕಾಗಿದೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು, ಉದ್ಯೋಗಕ್ಕಾಗಿ ಈ ಸರ್ಟಿಫಿಕೇಟ್ ಅನ್ನು ಪಡೆಯಲಾಗತ್ತೆ ಅಂತ ಹೇಳಿ, ಅಥವಾ ಈ ಸರ್ಟಿಫಿಕೇಟ್ ಅನ್ನು ಕೊಡಲಾಗಿದೆ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ 2 ರೀತಿಯಲ್ಲಿ ಇರುತ್ತೆ. ಅದರ ಕೆಲವೊಂದರಲ್ಲಿ ಶಿಕ್ಷಣ ಮತ್ತು ಇತರ ಸೌಲಭ್ಯಕ್ಕಾಗಿ ಈ ಜಾತಿ ಪ್ರಮಾಣ ಪತ್ರವನ್ನು ಕೊಡಲಾಗಿದೆ ಅಂತ ಹೇಳಿ ಲಾಸ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ನೀವು ಸರ್ಟಿಫಿಕೇಟ್ ಅನ್ನ ಪಡ್ಕೋಬೇಕಾದ್ರೆ ಉದ್ಯೋಗಕ್ಕಾಗಿ ಅಂತ ಹೇಳಿ ಮೆನ್ಷನ್ ಮಾಡಿರ್ಲೇಬೇಕಾಗತ್ತೆ. ಇಲ್ಲಾಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಿದೆ ಅದು ರಿಜೆಕ್ಟ್ ಆಗುತ್ತೆ. ಯಾಕೆ ಅಂತ ರೀಸನ್ ಹೇಳೋದಾದ್ರೆ ಇಲ್ಲಿ ಕೊಟ್ಟಿರುವಂತ ಕೆಲವೊಂದು ಜಾತಿಗಳೇನಿದಾವೆ, ಒಂದು ಕ್ಯಾಸ್ಟ್ ಗಳಿದಾವೆ. ಈ ಕ್ಯಾಸ್ಟ್ ಗಳು OBC ಇಲ್ಲಿ ಬರುವಂತ ಕ್ಯಾಸ್ಟ್ ಗಳಲ್ಲಿ 2A ಗೆ ಎಜುಕೇಶನ್ ಅಲ್ಲಿ 2A ಅಲ್ಲಿ ಇದನ್ನ ಸೇರಿಸಲಾಗುತ್ತೆ. ಬಟ್ ಉದ್ಯೋಗಕ್ಕಾಗಿ ಬಂದಾಗ ಇದನ್ನ 3A ಗೆ ಸೇರಿಸಲಾಗುತ್ತೆ. ಇದು ಅಷ್ಟು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಅದಕ್ಕಾಗಿ ಅವರು ಏನ್ ಮಾಡಿರುವಂತದ್ದು, ಈ ಒಂದು ಸರ್ಟಿಫಿಕೇಟ್ ಅನ್ನ ಉದ್ಯೋಗಕ್ಕಾಗಿ ಕೊಡಲಾಗಿದೆ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಬೇಕು. ಬಿಕಾಸ್ ಅದನ್ನ ಕೊಡ್ಬೇಕಂದ್ರೆ ಅವರೇ ಕನ್ಸಿಡರ್ ಮಾಡಿ ಅದನ್ನ ಯಾವ ಕೆಟಗರಿ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡ್ತಾರೆ. 3A ಏನೋ 2B ಅಂತ ಹೇಳಿ ಅದಕ್ಕಾಗಿ ಇದನ್ನ ಕೊಟ್ಟಿರುವಂತದ್ದು. ಹಾಗಾಗಿ ನಿಮ್ಮ ಕೆಲಸ ಇಷ್ಟೇ ಸಿಂಪಲ್. ನೀವು ಒಂದು ಅಪ್ಲಿಕೇಶನ್, ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಪಡ್ಕೋಬೇಕಾದ್ರೆ ಅದರಲ್ಲಿ ಉದ್ಯೋಗಕ್ಕಾಗಿ ಈ ಸರ್ಟಿಫಿಕೇಟ್ ಅನ್ನ ಕೊಡಲಾಗುತ್ತೆ ಅಥವಾ ಈ ಒಂದು ಪ್ರಮಾಣ ಪತ್ರವನ್ನು ಕೊಡಲಾಗಿದೆ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ರೆ ಸಫಿಸಿಯೆಂಟ್ ಆಗುತ್ತೆ. ಇನ್ನ ಇಷ್ಟು ಕೂಡ ಈ ಒಂದು ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಫೈನಲ್ ಆಗಿ ಕ್ವಿಕ್ ಆಗಿ ಒಂದ್ಸಲ ನೋಡೋದಾದ್ರೆ ಒಟ್ಟು ಹುದ್ದೆಗಳಲ್ಲಿ ನಿಮ್ಗೆ 2 ರೀತಿಯ ಹುದ್ದೆಗಳು 85% ಮತ್ತೆ 15% ಅನ್ನ ಇದರಲ್ಲಿ ಡಿವೈಡ್ ಮಾಡಲಾಗುತ್ತೆ. ಇದರಲ್ಲಿ ಈ ಆಪ್ಷನ್ಸ್ ಕೂಡ ಇರುತ್ತೆ. ಈ ಆಪ್ಷನ್ಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಗೆ ಸಂಬಂಧಪಟ್ಟಂತೆ ತಿಳಿಸಿದ್ದೀನಿ. ಇಂಪಾರ್ಟೆಂಟ್ ಡೇಟ್ಸ್ ಗಳ ಬಗ್ಗೆ ಸಂಬಂಧಪಟ್ಟಂತೆ ತಿಳಿಸಿದ್ದೀನಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟ ಸೆಲೆಕ್ಷನ್ ಪ್ರೊಸೀಜರ್ ಹೇಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಒಂದು ಎಕ್ಸಾಮ್ ಏನಿರುತ್ತೆ ಆ ಎಕ್ಸಾಮ್ ಮೇಲೆ ಸೆಲೆಕ್ಟ್ ಮಾಡಿ ಅದರಲ್ಲಿ ಪೇಪರ್ 1 ಪೇಪರ್ 2 ಇರುತ್ತೆ. ಅದೇ ರೀತಿ ಕನ್ನಡ ಕ್ಯಾಂಡಿಡೇಟ್ಸ್, ಕನ್ನಡ ಏನಾದ್ರು ಪಡ್ಕೊಂಡಿಲ್ಲ ಅಂದ್ರೆ ಯಾರಾದ್ರೂ SSLC ಅಥವಾ SSLC ಆದ ನಂತರ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಪಡ್ಕೊಂಡಿಲ್ಲ ಅಂತ ಕ್ಯಾಂಡಿಡೇಟ್ಸ್ ಗಳು ಕಂಪಲ್ಸರಿ ಕನ್ನಡವನ್ನು ಕೂಡ ನೀವು ಬರೀಬೇಕಾಗುತ್ತೆ. ಇನ್ ಕೇಸ್ ನೀವೇನಾದ್ರು SSLC ಅಥವಾ PUC ಅಥವಾ ಡಿಗ್ರಿಲಿ ಯಾವ್ದಾದ್ರು ಕನ್ನಡವನ್ನ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ರೆ ನೀವು ಅದನ್ನ ಬರೆಯುವಂತ ನೆಸೆಸರಿ ಇರೋದಿಲ್ಲ. ಇಷ್ಟು ಕೂಡ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ, ವಾಟ್ಸ್ಆಪ್ ಟೆಲಿಗ್ರಾಮ್ ಮುಖಾಂತರ ಕ್ವಶನ್ಸ್ ಕೇಳಿ. ಇದೇ ರೀತಿಲಿ ಅಪ್ಡೇಟ್ಸ್ ಅನ್ನ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡಿ. ಆಗಲ್ಲ ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇದೇ ರೀತಿ ಇದು ಯೂಸ್ಫುಲ್ ಇನ್ಫಾರ್ಮೇಶನ್ ಇದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.